ತೋಟ ಆಗಲಿ ಅಥವಾ ಬೇರೆ ಇನ್ಯಾವುದೇ ಥರದ ಭೂಮಿ ಆಗಲಿ ಫ್ಲೋ ಇರಿಗೇಷನ್ ಮಾಡೋದು ತಪ್ಪು, ದೊಡ್ಡ ತಪ್ಪದು. ನಾವೆಲ್ಲ ನೈಸರ್ಗಿಕ ಕೃಷಿ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಬ್ಯಾಕ್ಟೀರಿಯಾಸ್ಗಳೇ ಬೆಳವಣಿಗೆಗೋಸ್ಕರನೇ ನಾವು ಮಾಡ್ತೀವಿ. ಸೊ ಬ್ಯಾಕ್ಟೀರಿಯಾಸ್ಗೆ ನಿಮ್ಮ ತೇವಾಂಶನೂ ಒಂದು ಕಾಂಪೊನೆಂಟು, ಎಲ್ಲ ವೇಸ್ಟು. ಅದೆಷ್ಟು ಭೂಮಿ ಗಿಡ ಕೇಳ್ತದೆ ಅಷ್ಟು ಮಾತ್ರ ನೀರು ಕೊಟ್ಕೊಳ್ಳೋದು, ಆಫ್ ಮಾಡೋದು. ಸಾಯಬಾರ್ದು, ಬರೀ ಬದುಕೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೊಟ್ಕೊಳ್ಳೋದು. ಬೇಸಿಗೆ ಈ ಪೈಪ್ ಇದೆಯಲ್ಲಿದು 5 kg 10 kg 6 kg ಪೈಪಲ್ಲಿ ಅದು 20 kg ಪ್ರೆಷರ್ ಪೈಪು. ವಾಲ್ ತಿಕ್ಕಿಸ್ ಗಟ್ಟಿಗಿದೆ ಇದು. ನೀವು ಹೆಂಗಾದ್ರೂ ಬರೀ ಹಾಕ್ಲ ಆ ಥರ ಇದಿದೆ. ಒಂದು ತಿಪ್ಪೆ ಗೊಬ್ಬರ ತಗೊಳ್ಳೋದು, ಇಟ್ಟಿಗೆ ಹತ್ರ ಮಣ್ಣು 2 ಬಿಸಿಲಿಗೆ ಇಡ್ರಿ, ಯಾವ್ದು ಬೇಗ ಆಪ್ರೇಟ್ ಆಗ್ತದೆ. ಮಣ್ಣಲ್ಲಿ ಪುಡಿ ಆಗ್ಬಿಡ್ತದೆ 2 ದಿವಸಕ್ಕೆ. ಇದು ಇನ್ನೂರಲ್ಲಿ ತೇವಾಂಶ ಹಿಡಿದು ಇಟ್ಕೊಂಡು ತಿಪ್ಪೆ ಗೊಬ್ಬರದಲ್ಲಿ ಇರೋದು. ನಮಸ್ಕಾರ ನನ್ನ ರೈತ ಮಿತ್ರ, ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ಒಬ್ರು ಹಿರಿಯ ರೈತರಿದ್ದಾರೆ, ಕುಳ್ಳೇಗೌಡರು ಅಂತ ಇವ್ರ ಹೆಸರು. ಇವ್ರು ಬಂದು ಇರೋದು ಈ ಕನಗಲ್ ಅಂತ ಒಂದು ಊರು. ಇದು ಪಿರಿಯಾಪಟ್ಟಣ ತಾಲೂಕ್ ಸೇರುತ್ತಾ, ಮೈಸೂರು ಜಿಲ್ಲೆ. ಬನ್ನಿ ಈ ಹಿರಿಯ ರೈತರ ಹತ್ರ ಸೊ ನಾವು ಕಲಿಯೋದು ತುಂಬಾನೇ ಇದೆ. ಯಾಕಂದ್ರೆ ಇವರು ಹತ್ತತ್ರ ಒಂದು 40 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದಾರೆ. ಅದಲ್ದ್ರೆ ಇವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಉದ್ಯೋಗದಲ್ಲಿ ಇದ್ದವರು. ಅದಾದ ನಂತರ ಅವ್ರ ರಿಟೈರ್ಮೆಂಟ್ ಆದ ನಂತರ ಒಂದು ಸುಂದರವಾದ ತೋಟ ಕಟ್ಕೊಂಡಿದ್ದಾರೆ. ಬನ್ನಿ ಇವ್ರ ಹತ್ರ ಪೂರ್ತಿ ಇನ್ ಡೀಟೇಲ್ ಆಗಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಗೌಡ್ರ ನಮಸ್ಕಾರ. ಗೌಡ್ರ ನಮಸ್ಕಾರ. ಗೌಡ್ರ ನಿಮ್ದೊಂದು ಸಣ್ಣದಾದಂತ ಪರಿಚಯ ಮಾಡ್ಕೊಡಿ ಗೌಡ್ರ. ನನ್ನ ಹೆಸರು ಕುಳ್ಳೇಗೌಡ, ಕಣಗಾಲ್ ಬಸವನಹಳ್ಳಿ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ. ಗೌಡ್ರ ನಾನು ಕೇಳ್ಪಟ್ಟ, ಸೊ ಈ ಹಾರಂಗಿ ಜಲಾಶಯ ಕಟ್ಬೇಕಾದ್ರೆ ನೀವಿದ್ರಿ ಅಲ್ಲಿ ಅಂತ. ಹೌದೌದು, ಇದ್ವಿ. ಫೌಂಡೇಶನ್ ಇಂದ ಟಾಪರ್ಗಿದ್ದೆ 1972ರಿಂದ ಬಹುಶಃ 82ನೇ ಇಸ್ವಿ. 8 ವರ್ಷ ಅಲ್ಲೇ ಇದ್ದೆ. 8 ವರ್ಷ ಫೌಂಡೇಶನ್ ಇಂದ ಟಾಪರ್ಗೆ. ಮೇಲೆ ಬ್ರಿಡ್ಜ್ ಒಂದು ಹಾಕಿಸ್ಲಿಲ್ಲ, ಈಗೆಲ್ಲ ಆರ್ನಮೆಂಟ್ ವರ್ಕ್ಸ್ ಅದು ಇದು ಬೇರೆ ಮಾಡ್ಕೋತಾ ಇದಾರೆ. ಮತ್ತು ಮೈನ್ ಸ್ಟ್ರಕ್ಚರು, ಮೈನ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಪಿಲ್ವೇ, ರಿವರ್ಸ್ ಲೀಸು ಅವೆಲ್ಲ ನಾವಿದ್ದ ನನ್ನ ಪೀರಿಯಡಲ್ಲೇ ಆಗಿದ್ದವು. ಗೌಡ್ರ ನಿಮ್ಮ ವಯಸ್ಸು ಈಗ ಏನು ಅಂತ ಕೇಳ್ಬೋದಾ ಗೌಡ್ರ? 81. ಇನ್ನೊಂದು 2 ತಿಂಗಳು ಬಂದ್ರೆ 81 ಮುಗ್ದೋಗ್ತದೆ. ನೋಡಿ ಹೆಂಗಿದಾರ, ಇನ್ನು ಗಂತರ ಇದೀರ. 81 ವರ್ಷ ಆದ್ರೂ ಹತ್ತತ್ರ ಇವ್ರ ಜಮೀನು 6 ಎಕರೆ ಇದೆ. ಆ ಮೂಲೆಯಿಂದ ನೋಡಿ ತೋರಿಸ್ತೀನಿ ನಿಮ್ಗೆ, ಆ ಮೂಲೆಯಿಂದ ಈ ಮೂಲೆವರೆಗೂ ಈ ಒಂಚೂರು ಕುಗ್ಗದ ನಡೀತಾರೆ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ಇವ್ರು ತಿಂತಾ ಇರೋಂತ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೆಳೆದಿರೋ ಅಂತ ಊಟ. ನೋಡಿ ಎಷ್ಟು ಪರಿಣಾಮ ಬೀಳುತ್ತೆ ನಾವು ತಿನ್ನೋ ಅಂತ ಊಟ. ನಮ್ಮ ತಾತ ಮುತ್ತಾತರೆಲ್ಲ ಹಿಂಗೆ ಗಟ್ಟಿಗಿದ್ದಿದ್ದು ಇದೇ ಕಾರಣಕ್ಕೆ. ನಾವು ಅಲ್ಲಿ ಇಲ್ಲಿ ತಿಂದು ನೋಡಿ ಈ ತರ ಆಗಿದೀವಿ. ಸೊ ಅದಕ್ಕೆ ಆದಷ್ಟು ನ್ಯಾಚುರಲ್ ಪದಾರ್ಥಗಳನ್ನ ಬಳಸೋಣ. ಗೌಡ್ರ ನಾನು ಆಕ್ಚುಲಿ ನಿಮ್ಮ ಹತ್ರ ಬಂದಿದ್ದು ಏನಕ್ಕೆ ಅಂದ್ರೆ ಗೌಡ್ರ, ಈಗ ತುಂಬಾ ಜನ ಹೊಸದಾಗಿ ತೋಟ ಮಾಡ್ತಾ ಇದಾರೆ. ಅವ್ರಿಗೆ ತುಂಬಾ ನೀರಿನ ನಿರ್ವಹಣೆ ಹೆಂಗ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನೀರು ಒಂದು ತುಂಬಾನೇ ಮುಖ್ಯವಾದಂತ ಅಂಶ. ಯಾಕಂದ್ರೆ ಅದು ತೇವಾಂಶ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನೀರು ಅಂತ ಹೇಳೋದಕ್ಕಿಂತ ನಾವು ಹೆಚ್ಚಾಗಿ ಎಷ್ಟು ತೇವಾಂಶ ಕಾಪಾಡ್ಕೊಂತೀವಿ ಅಷ್ಟು ನಮ್ಮ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು ಗೌಡ್ರೆ? ಸೊ ಯಾವ ತರ ನಾವು ನೀರಿನ ಮೇಲೆ ನಿಗಾ ವಹಿಸ್ಬೇಕು, ಯಾವ ತರ ನೀರು ಕೊಡ್ಬೇಕು ನಮ್ಮ ಕೃಷಿಗೆ? ಭೂಮಿಯಲ್ಲಿ ಯಾವುದೇ ತೋಟ ಆಗಲಿ ಅಥವಾ ಬೇರೆ ಇನ್ಯಾವುದೇ ಥರದ ಭೂಮಿ ಆಗಲಿ ಫ್ಲೋ ಇರಿಗೇಷನ್ ಮಾಡೋದು ತಪ್ಪು, ದೊಡ್ಡ ತಪ್ಪದು. ನೀವು ಯಾವ ಥರ ಡ್ರಿಪ್ ಇರಿಗೇಷನ್ನು, ಸ್ಪ್ರಿಂಕ್ಲರ್ ಇರಿಗೇಷನ್ನು ಅಥವಾ ಕಾಲುವೆ ಇರಿಗೇಷನ್ನು, ಗಿಡದ ಮಧ್ಯೆ ಕಾಲುವೆಗಳು ಮಾಡಿಕೊಂಡು ಕಾಲುವೆ ಮಾತ್ರ ಹರಿಬಿಡ್ತಕ್ಕಂಥದ್ದು, ಈ ಥರಗಳೇನಾದ್ರು ಪ್ಲ್ಯಾನ್ ಮಾಡಿಕೊಂಡು ಕಡಿಮೆ ನೀರಿನಲ್ಲಿ ನೀವು ಗಿಡಗಳಿಗೆ ನೀರು ಉಣಿಸೋದು ಒಳ್ಳೆ ಮೆಥಡ್ ಅದು. ಮತ್ತು ನಾವೆಲ್ಲ ನೈಸರ್ಗಿಕ ಕೃಷಿ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಬ್ಯಾಕ್ಟೀರಿಯಾಸ್ಗಳೇ ಬೆಳವಣಿಗೆಗೋಸ್ಕರನೇ ನಾವು ಮಾಡ್ತೀವಿ. ಸೊ ಬ್ಯಾಕ್ಟೀರಿಯಾಸ್ಗೆ ನಿಮ್ಮ ತೇವಾಂಶನೂ ಒಂದು ಕಾಂಪೊನೆಂಟು. ಹಾಗೆ ಎಂಟೈರ್ ಭೂಮಿಗೆ ನೀರು ಚೆಲ್ಲೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇಲ್ಲಿ. ಮತ್ತು ಮೈಕ್ರೋ ಸ್ಪ್ರಿಂಕ್ಲರ್ನಲ್ಲಿ ಭೂಮಿಗೆಲ್ಲ ನೀರು ಚೆಲ್ತದೆ. ಹಾಗಾಗಿ ನಾವು ಇಲ್ಲಿಗೆ ಒಂದು ಬ್ಲಾಕ್ ಮಾಡ್ಕೊಂಡಿದ್ದೀವಿ. ಪ್ರತಿ ಬ್ಲಾಕಿಗೂ 2 ಗಂಟೆ ಮಾತ್ರ ನೀರು ಹೊಡಿತಾ ಇದ್ದೀನಿ ನಾನೀಗ ಬೇಸಿಗೆನಲ್ಲಿ. ಮಳೆಗಾಲದಲ್ಲಂತೂ ನೀರೇ ಕೊಡೋದಲ್ಲ. ಒಂದು 2 ಅವರ್ಸ್ ಮಾತ್ರ ಒಂದು ಬ್ಲಾಕಿಗೆ ಅರೇಂಜ್ಮೆಂಟ್ ಮಾಡ್ಕೊಳ್ದು. ಒಂದು ದಿವಸಕ್ಕೆ ನಮಗೆ 4 ಗಂಟೆ ಹಗಲು ಬರ್ತದೆ. 4 ಗಂಟೆ ಅಂತ ಅಂದರೆ 2 ಬ್ಲಾಕು ನೀರು ಹೊಡ್ಕೊಳ್ತೀನಿ. ರಾತ್ರಿ 1 ಬ್ಲಾಕು, ದಿವಸ 3 ಬ್ಲಾಕು ನೀರು ಹೊಡ್ಕೊಂಡ್ಬಿಟ್ರೆ ನಮಗೆ 4 ದಿವಸಕ್ಕೆ ಒಂದು ಎಂಟೈರ್ 6 ಎಕರೆಗೆ ಒಂದು ಟ್ರಿಪ್ ನೀರು ಹಾಯಿಸ್ಬಿಡ್ತೀನಿ ನನಗೆ. 4 ದಿವಸಕ್ಕೆ ಆರಿಸಿ 3 ದಿನ ನಿಮ್ಮ ಹತ್ರ ಎಕ್ಸ್ಟ್ರಾ. 4 ದಿವಸಕ್ಕೆ ಒಂದು ಟ್ರಿಪ್ಪು, ಇನ್ನೊಂದು 4 ದಿವಸಕ್ಕೆ ಒಂದು ಟ್ರಿಪ್ಪು, ಇನ್ನೊಂದು 4 ದಿವಸಕ್ಕೆ ಒಂದು ಟ್ರಿಪ್ಪು. ಹಂಗೆ ಎವ್ರಿ 4 ಡೇಸ್ಗೆ ಒಂದು ಟರ್ನ್ ಬರ್ತಾ ಹೋಗ್ತಾ ಇರ್ತದೆ. ಅಷ್ಟು ನೀರು, ಸ್ವಲ್ಪನೇ ನೀರು
ಜಾಸ್ತಿ ಟೈಮ್ ಕೊಡ್ತಕ್ಕಂಥದ್ದು ಈ ಮೆಥಡ್ ಅಲ್ಲಿ. ಓಕೆ, ಒಂದೇ ಸರಿ ಸ್ವಲ್ಪ ನೀರು ಜಾಸ್ತಿ ಟೈಮ್. ಹಾ ಅಲ್ಲ, ಕಡಿಮೆ ನೀರು ಜಾಸ್ತಿ ಅಂತರ ಬೇಗ ಬೇಗ ಕೊಡ್ತಕ್ಕಂಥದ್ದು ವ್ಯವಸ್ಥೆ. ಓಕೆ, ಬಹುಶಃ ಇಲ್ಲೆಲ್ಲ ರೈತರೇ ಮಾಡ್ತಾರೆ ಅಂತಂದ್ರೆ ಬಹುಶಃ ಒಂದು ಟೈಮ್ ಪೂರ ಒಂದು ಟೈಮ್ 6 ಗಂಟೆಯಿಂದ ಬಂದು 6 ಗಂಟೆ ಒಂದೇ ಬ್ಲಾಕ್ ಹೊಡಿತಾ ಇರ್ತದೆ. ಹೊಡೆದು ನೀರು ಕುಡಿದು ನಿಂತು ಎಲ್ಲ ಹಾಳಾಗ್ತದೆ, ನೀರು ವೇಸ್ಟು ಎಲ್ಲ ವೇಸ್ಟು. ಅದೆಷ್ಟು ಭೂಮಿ ಗಿಡ ಕೇಳ್ತದೆ ಅಷ್ಟು ಮಾತ್ರ ನೀರು ಕೊಟ್ಕೊಳ್ಳೋದು, ಆಫ್ ಮಾಡೋದು. ಸಾಯಬಾರ್ದು, ಬರೀ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೊಟ್ಕೊಳ್ಳೋದು ಬೇಸಿಗೆನಲ್ಲಿ. ಮಳೆಗಾಲದ ನೀರು ಮಾಮೂಲಿ ಅವ್ರದ್ದು ಮಾಮೂಲಿ, ಅದು ಮಳೆ ಎಷ್ಟು ಬರುತ್ತೋ ಅದ್ರ ಮೇಲೆ. ಗೌಡ್ರ, ನೀವ್ ಹೇಳಿದ್ರಿ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀರಾ ಅಂತ. ಇಲ್ಲೊಂದ್ ಮುಂದೆ ಒಂದು ಸ್ಪ್ರಿಂಕ್ಲರ್ ಇದೆ, ಒಂದ್ ನಿಮಿಷ ನೋಡೋಣ ಗೌಡ್ರ. 22 ವರ್ಷ ಆಯ್ತು ಮಾಡಿ ಗೌಡ್ರ. ಇದು ಮಾಡಿ ನೀವು 22 ವರ್ಷ ಆಯ್ತು ಈ ಸ್ಪ್ರಿಂಕ್ಲರ್? 22 ವರ್ಷ ಆಯ್ತು. 1999 ಆ ರೇಂಜಲ್ಲಿ ಮಾಡಿರೋದು, ಇನ್ನೂ ನಡೀತಾ ಇದೆ ಕೆಲಸ. ಸ್ಪ್ರಿಂಕ್ಲರ್ 22 ವರ್ಷ ಅದೇ ಪೈಪು. ಈ ಪೈಪ್ ಇದೆಲ್ಲ ಇದು 5 kg 10 kg 6 kg ಪೈಪ್ ಅಲ್ಲ, 20 kg ಪ್ರೆಷರ್ ಪೈಪು. ವಾಲ್ ತಿಕ್ಸ್ ಗಟ್ಟಿಗಿದೆ ಇದು. ನೀವು ಹೆಂಗಾದ್ರೂ ಬರೀ ಹಾಕ್ಲ ಆ ಥರ ಇದಿದೆ. ಓ, ಹೆಂಗ್ ಮಾಡಿದ್ರು ಮುರಿದೋಗಲ್ಲ. ಹೆಂಗ್ ಮಾಡಿದ್ರು ತೀರಾ ಬಲವಂತ ಮಾಡೋದು ಮುರಿದೋಗ್ತದೆ. ಗರಿ ಪರಿ ಬಿದ್ದು ಅದಾದ್ರೆ ಸ್ವಲ್ಪ ಹಿಂಗೆ ಬಗ್ತದ್ರೆ ನೆಟ್ಟಗಾಗ್ಬಿಡ್ತದೆ. ಹಂಗೆ ಆ ಥರ ಪೈಪು ಈ ಮಾಡಿ ಅಷ್ಟೇ ಇದ್ದಾರೆ. ಈಗ ಇನ್ನೂ 25 ವರ್ಷ ನೀರು ನಮಗೆ ಇದ್ರದ್ದು ಬರ್ತಾ ಇದ್ದು ಇದ್ರಲ್ಲಿ ಬರ್ತದೆ. ಗೌಡ್ರ, ಇದು 1/2 ಇಂಚ್ ಅಲ್ಲ ಗೌಡ್ರ? 1/2 ಇಂಚು. ಕೆಳಗಡೆ ಎಷ್ಟು ಇಂಚ್ ಪೈಪ್ ತಗೊಂಡ್ಬಂದಿದ್ರ ನೀವು? ಅದು ಇದು 1/2 ಇಂಚನೇ ಹೋಗಿದ್ರೆ. ಇದು 1/2 ಇಂಚೆ, ಇದು 1/2 ಇಂಚೆ. ಅಲ್ಲಿ ಮಾತ್ರ ಇಲ್ಲಿ ಮೈನ್ ಪೈಪ್ ಮಾತ್ರ 2 ಇಂಚು. ಓಕೆ, ಮೈನ್ ಪೈಪ್ 2 ಇಂಚ್. 2 ಇಂಚಿಂದ 1/2 ಇಂಚ್ ಕನ್ವರ್ಟ್ ಮಾಡಿದ್ರು. ಓ, 2 ಇಂಚಿಂದ 1/2 ಇಂಚ್ಗೆ. ಸೊ ಒಂದು ಸ್ಪ್ರಿಂಕ್ಲರ್ ಇದು ಎಷ್ಟು ಅಗಲ ತಿರುಗುತ್ತೆ ಗೌಡ್ರ? ಇದು ನಿಮ್ಮ ನೀವು ಸ್ಪ್ರಿಂಕ್ಲರ್ ಹಾಕದಂಗೆ ಇದರಲ್ಲಿ ಇದು ಸ್ಪ್ರಿಂಕ್ಲರ್ 150 ಲೀಟರ್ ಇಂದ ಹಿಡಿದು 600-500 ಲೀಟರ್ ವರೆಗೂ ಬರ್ತದೆ ಪರ್ ಅವರ್ ಡಿಸ್ಚಾರ್ಜ್. ನೀವು ಯಾವುದು ಸೈಜ್ ಹಾಕ್ತೀರಿ ಅದ್ರ ಮೇಲೆ. ಓಕೆ, ಇವೆಲ್ಲ 300 LPH ಅಂದ್ರೆ 300 ಲೀಟರ್ಸ್ ಪರ್ ಅವರ್ ಅಂತ. ಓಕೆ, 300 ಲೀಟರ್ಸ್ ಪರ್ ಅವರ್ ಇದು ಪರ್ ಅವರ್ ಬೀಳ್ತದೆ. ತೆಂಗಿನ ತೋಟಕ್ಕೆ, ಅಡಿಕೆ ತೋಟಕ್ಕೆ ಹಾಕಿರೋದ್ರಿಂದ, ತೆಂಗಿಗೆ ಹಾಕಿರೋದ್ರಿಂದ. ಸೊ 300 ಲೀಟರ್ಸ್ ಅಂದರೆ ಈ ಕಡೆ 20 ಅಡಿ ಬೀಳ್ತದೆ, ಈ ಕಡೆ 20 ಅಡಿ ಬೀಳ್ತದೆ. ಮಿನಿಮಮ್ 15ರಿಂದ 20 ಅಡಿ ಬೀಳ್ತದೆ. ನಮ್ದು ಸ್ಪ್ರಿಂಕ್ಲರ್ ಅಂತ ಅಂದ್ರೆ 2 ಓವರ್ಲ್ಯಾಪ್ ಆಗ್ಬೇಕು. ಹಿಂಗೆ ಒಂದು 3/4 ಭಾಗನಾರು ಆಗ್ಬೇಕು. ಓಕೆ, ಇನ್ನೊಂದು ಸ್ಪ್ರಿಂಕ್ಲರ್ಗೂ ನೀರು, ಇದ್ರ ನೀರು ಅದ್ರ ಬಡ್ಡೆ ಬೀಳ್ಬೇಕು, ಅದ್ರ ನೀರು ಇದ್ರ ಬಡ್ಡೆ ಬೀಳ್ಬೇಕು. ಹಂಗಾದ್ರಿಗೆ ಭೂಮಿ ಮೇಲೆ ಯೂನಿಫಾರ್ಮಿಟಿ ಇರ್ತದೆ. ಓಕೆ, ಯೂನಿಫಾರ್ಮಿಟಿ ಕ್ರಿಯೇಟ್ ಆಗ್ಬಿಟ್ಟು ಎಂಟೈರ್ ಭೂಮಿಗೆ ಒಂದೇ ದಪ್ಪದಲ್ಲಿ ನೀರು ಕುಡಿಸ್ತದೆ. ಅದು ಡಿಸೈನ್ ಪ್ರಿನ್ಸಿಪಲ್. ಇದು ಈ 1/2 ಇಂಚಿನ ಪೈಪ್ ಅಲ್ಲಿ ಪೂರ್ತಿ ನೀವು ಕೆಳಗಡೆ ಹಾಕೊಂಡಿದ್ರೆ 1/2 ಇಂಚ್ ಪೈಪ್. 1/2 ಇಂಚ್ ಪೈಪ್ ಅಂದ್ರೆ ಈಗ 300 ಲೀಟರ್ಸ್ ಪರ್ ಅವರ್ ಹಾಕಿತ್ತು ಅಂತಂದ್ರೆ ಇದು 1000 ಲೀಟರ್ ಪರ್ ಅವರ್ ತಗೊಳ್ತಾ ಇದೆ ಒಂದು ಪೈಪ್ ಅಲ್ಲಿ. ಸೊ 1000 ಲೀಟರ್ ಅಂತಂದ್ರೆ ನೀವು 300 ಲೀಟರ್ ಹಾಕೊಂಡ್ರಿ, 300 ಲೀಟರ್ಸ್ ಅಂದ್ರೆ 3 ಹಾಕಿದ್ರೆ 900 ಲೀಟರ್ ಹೊರಟಾಯ್ತಲ್ಲ. ಸೊ ಇನ್ನೊಂದು 100 ಅಂದ್ರೆ 3 ಸ್ಪ್ರಿಂಕ್ಲರ್ ಹಾಕಿ 4ನೇದಕ್ಕೆ ಅಷ್ಟಪಟ್ಟು ಹಾಕ್ಬೋದು ಅಷ್ಟೇ. 5ನೇದು ಹಾಕಕ್ಕಾಗಲ್ಲ. ನೀವು 200 ಲೀಟರ್ದು ಹಾಕಿದ್ರೆ 200 LPH 5 ಹಾಕ್ಬೋದು. ಸೊ 300 to 350 ಲೀಟರ್ಸ್ ಪರ್ ಅವರ್ ಹಾಕಿದ್ರೆ 3 ಹಾಕ್ಬೋದು. ಓಕೆ, ಇದೆಲ್ಲ ಯಾವ ಕಂಪ್ನಿದು ಗೌಡ್ರ ನೀವು ಹಾಕಿರೋದು? ಇದು ಹೆಗ್ಡೆ ಇಂಪೆಕ್ಸ್ ಅಂದ್ಬಿಟ್ಟು ಸಾಗರ. ಓಕೆ, ಒಳ್ಳೆ ಕ್ವಾಲಿಟಿ ಇವಿರ್ತವೆ. ಸ್ಪ್ರಿಂಕ್ಲರ್ ಪ್ರಿಪೇರ್ ಮಾಡ್ತಾರೆ ಅವರು. ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಎಷ್ಟು ಆಗ್ತದೆ ಗೌಡ್ರ ಒಂದು ಸ್ಪ್ರಿಂಕ್ಲರ್? ಏನ್ ಕಾಸ್ಟ್ ಆಗ್ಬೋದು ಇದು? 15ರಿಂದ 20 ರೂಪಾಯಿ. 15ರಿಂದ 20 ರೂಪಾಯಿ. ನೀವು ಪ್ಲಾಸ್ಟಿಕ್ ಸ್ಪ್ರಿಂಕ್ಲರ್ ಸಿಗ್ತಾವೆ 5 ರೂಪಾಯಿ 6 ರೂಪಾಯಿಗೆಲ್ಲ. ಅದು ಒಂದೇ ವರ್ಷಕ್ಕೆ ಔಟ್. ಒಂದು ವರ್ಷಕ್ಕೆ ಹೋಗ್ಬಿಡ್ತದೆ. ಇದು ಇದೆಲ್ಲ ರಿಪೇರಿ ಮಾಡ್ಬೋದು, ಪುನಃ ಹಾಕ್ಬೋದು, ತಕೊಂಬೋದಲ್ಲ ಗೌಡ್ರ? ಹಿಂಗೆ ತೆಗೀರಿ ಗೌಡ್ರ, ಒಂದು ನೋಡೋಣ. ಕೊಡ್ಕೊಡಿ, ಇಟ್ಕೊಂಡ್ಲ ಕೋಲು ಹಂಗೆ ಹಿಂದೆಗಡೆ ಸಪೋರ್ಟ್ ಕೋಲು. ಚೆನ್ನಾಗಿ ಇಟ್ಕೊಂತೀರ ಕೋಲ್ನ ಸಪೋರ್ಟ್ ಹಿಂದೆಗಡೆ. ಈ ವಯಸ್ಸಲ್ಲೂ ನೀವು ಇದ್ ಮಾಡ್ತಾ ಇರೋ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಫಿಲ್ಟರ್ ಕೊಡ್ತಾರ ಅವ್ರ ಹಿಂಗೆ ಒಳಗಡೆ ಒಂದು ಫಿಲ್ಟರ್ ಕೊಡ್ತಾರ. ಕಲ್ಲು ಪಲ್ಲು ಇದನ್ನ ಬಿಚ್ಬಿಟ್ಟು ರಿಪೇರಿ ಮಾಡ್ಬೋದು ಹಿಂಗೆ. ಓ, ಅದನ್ನು ಬಿಚ್ಕೊಬಹುದು, ರಿಪೇರಿ ಮಾಡ್ಬೋದು. ಇದು ಬಿಚ್ಬೋದು ನೀವು. ಓ, ಇದು ಬಿಚ್ಬೋದು. ಏನಾದ್ರು ಕಲ್ಲು ಪಲ್ಲು ಇದ್ರೆ ಸಿಕ್ಕಾಗ್ಬಿಡೋದು, ನೀಟಾಗಿ ಒಂದು ಕಡ್ಡಿ ತಗೊಂಡು ಕ್ಲೀನ್ ಮಾಡ್ಬಿಟ್ಟು ಪುನಃ ಹಾಗೆ ಸೇರಿಸ್ಬಿಡೋದು. ಓ, ಸಕ್ಕತ್ತಾಗಿದೆ ಗೌಡ್ರ. ಇದು ಫಿಲ್ಟರ್ ಮಾಡಿ ಕೊಡ್ತಕ್ಕಂಥದ್ದು ಹೆಗ್ಡೆ ಸ್ಪ್ರಿಂಕ್ಲರ್ ಮಾತ್ರ. ಹೆಗ್ಡೆ ಇರಿಗೇಷನ್ಸ್ ಅಂದ್ಬಿಟ್ಟು
ನಮ್ಗೆ ಮೈಸೂರಲ್ಲಿ ಎಲ್ಲಿ ಸಿಕ್ತದೆ ಗೌಡ್ರ ಇದು? ಮೈಸೂರಲ್ಲಿ ಅಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ಕೊಡ್ತಾರೆ ನಿಮ್ಗೆ. ಹೆಗ್ಡೆ ಅವ್ರಿಗ? ಓ ಸರಿ ಸರಿ, ಅವ್ರ ನಂಬರ್ ಕೊಡಿ ಗೌಡ್ರ, ಒಂದ್ಸರಿ ಹಾಕುವ. ನಂಬರ್ ಇದೆ, ಅವ್ರ ಸ್ಟೇಟ್ಮೆಂಟ್ ಇದೆ, ಕೊಡ್ತೀನಿ. ಓ ಸರಿ ಸರಿ. ಸೊ ಈ ತರ ಹಾಕ್ಬಿಟ್ರೆ ಈಸಿ ಅಷ್ಟೇ, ಇದು ಹಾಕೋದು ನಾವು ಕ್ಲೀನ್ ಮಾಡೋದು ಈಸಿ. ಈಸಿ, ಏನು ಸಿಕ್ಕಾಕೊಂಡ್ರೆ ಕ್ಲೀನ್ ಮಾಡೋದು. ತೆಗೆದ್ರೆ ಹ್ಮ್ ಪ್ಲಾಸ್ಟಿಕ್ ಬತ್ತಲ್ಲ ಅಂಗಡಿಲಿ 5 ರೂಪಾಯಿ 6 ರೂಪಾಯಿ ಹಿಂಗ್ ತೆಗೆದ್ರೆ ಮುರ್ದೇ ಹೋಯ್ತವ, ಮುರ್ದೇ ಹೋಗ್ತದ. ಹೌದು. ತುಂಬಾ ಚೆನ್ನಾಗಿದೆ ಗೌಡ್ರ. ನಮ್ಮ ಪ್ರಾರಂಭ ನಾನು 100 ರೈತರಿಗೆ ಮಾಡಿಸಿದ್ದೀನಿ ಇದನ್ನ. ಎಲ್ಲ ಇವ್ರ ಕಂಪ್ನಿದೇ ಹಾಕ್ಸಿರೋದು ನಾನು. ಹೆಗ್ಡೆ ಸ್ಪ್ರಿಂಕ್ಲರ್ಸ್. ಹೆಗ್ಡೆ ಸ್ಪ್ರಿಂಕ್ಲರ್ಸ್. ಆ ಫ್ಯಾಕ್ಟ್ರಿಗೆ ಹೋಗಿದ್ವಿ ನಾವು ಒಂದ್ಸತಿ ಹೋಗಿದ್ರೆ ಸಾಗರದಲ್ಲಿ. ಚೆನ್ನಾಗಿದೆ ಗೌಡ್ರ ನಿಜವಲ್ಲ. ಅಲ್ಲ, ಇದ್ ಮೇಲ್ಗಡೆಯಿಂದ ನೋಡಕ್ ನಮ್ಗೆ ಅದ್ರ ಕ್ವಾಲಿಟಿ ಗೊತ್ತಾಗ್ತಾ ಇಲ್ಲ. ನೀವು ಬಿಚ್ಚು ಒಳಗಡೆ ತೋರಿಸಿದ್ರಿ ನೋಡಿ, ಅವಾಗ್ಲೇ ಅದ್ರ ಕ್ವಾಲಿಟಿ ಗೊತ್ತಾಗಿದೆ. ಇದಕ್ಕೂ ನಾವು 5-6 ರೂಪಾಯಿ ಮೆಟೀರಿಯಲ್. ಹೌದು, ಇದು ಎಷ್ಟು ಸ್ಟ್ರಾಂಗ್ ಇದೆ ನೋಡಿ. ಹೌದು, ಬಗ್ಗಿದ್ರು ಹೋಗಲ್ಲ, ಬಾಕಿ ಹಂಗಾದ್ರೆ ಮುರ್ದೇ ಹೋಗ್ಬಿಡ್ತದ. ಹೌದು, ಬರೀ ಆರ್ಡಿನರಿ ಪ್ಲಾಸ್ಟಿಕ್. ಸೊ ನೀವ್ ಹೇಳೋದೇನಂದ್ರೆ ಗೌಡ್ರ, ಇದು 300 ಲೀಟರ್ ಆದ್ರೆ ನೀವು ಈ ಪೈಪ್ ಅಂದ್ರೆ ಅರ್ಧ ಇಂಚ್ ಪೈಪ್ ನಮ್ಗೆ 1000 ಲೀಟರ್ ಕೊಡುತ್ತೆ 1 ಗಂಟೆಗೆ ಔಟ್ಪುಟ್. ಓ ಸರಿ ಸರಿ ಗೌಡ್ರ. ಸೊ ಅದರಿಂದಾಗಿ ನೀವು 3 ಹಾಕೊಂಡಿದ್ರ ಒಂದ್ ಕಡೆಗೆ. ಸೊ ಈ ತರದ್ದು ನೀವು 2 ಇಂಚ್ ಪೈಪ್ಗೆ ಎಷ್ಟು ಔಟ್ಪುಟ್ ಮಾಡ್ಬೋದು ಗೌಡ್ರ? ಅದಲ್ಲ, ನಿಮ್ ಬೋರ್ವೆಲ್ ಡಿಸ್ಚಾರ್ಜ್ ಮೇಲೆ, ಬೋರ್ವೆಲ್ ಡಿಸ್ಚಾರ್ಜ್ ಎಷ್ಟು ಲೀಟರ್ ಬರುತ್ತೆ ಅನ್ನೋದ್ರ ಮೇಲೆ. ಬೋರ್ವೆಲ್ ಚೆನ್ನಾಗಿದ್ರೆ ನಿಮ್ದು 6000 ಲೀಟರ್ ಬರ್ಬೋದು ಅಂತ ಹೇಳಿ. ಹೌದು, 20-25 ಸಾವಿರ 30,000 ಲೀಟರ್ ಬರೋ ಬೋರ್ವೆಲ್ ಇದಾವೆ. ಹೌದು ಇದೆ. ಅದ್ರ ಮೇಲೆ ಇದು ಜಾಸ್ತಿ ಆದ್ರೆ ಇದು ಜಾಸ್ತಿ ಆಯ್ತಲ್ಲ, ಕ್ವಿಂಟಲ್ಗಳು ಜಾಸ್ತಿ ಆಗ್ಲೇ ಜಾಸ್ತಿ ಬರ್ತದೆ. ಅವ್ ಕೆಲವರೊಂದು ಕಂಟ್ರೋಲ್ ಮಾಡ್ತಾರೆ. ಆ ನೀರು ಜಾಸ್ತಿ, ನೀರು ಎಷ್ಟು ಕ್ವಾಲಿಟಿ ಬರ್ತದೆ, ಕ್ವಾಂಟಿಟಿ ಬರ್ತದೆ, ಅದ್ರ ಮೇಲೆ ನೀವು ಕಂಟ್ರೋಲ್ ಇಟ್ಕೋಬೇಕಾಗ್ತದೆ. ಹೌದು ಗೌಡ್ರ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಈಗಿದು ನೀವು 300 ಲೀಟರ್ ಬರ್ತದೆ. ಬನ್ನಿ ಈ ಕಡೆ ಹೋಗೋಣ, ಬನ್ನಿ ಈ ಕಡೆ ಬನ್ನಿ ಗೌಡ್ರ. ನೀವೀಗ ಹೇಳಿದ್ರಿ ಅದರಲ್ಲಿ ಒಂದ್ರಲ್ಲಿ 300 ಲೀಟರ್ ಡಿಸ್ಚಾರ್ಜ್ ಅಂತ ಹೇಳಿದ್ರಿ ನೀವು, ಕರೆಕ್ಟ್ ಅಲ್ಲ ಗೌಡ್ರ? ಈಗ ನಾವು ಈಗ ಇದು 20 ಅಡಿ ಅಂದ್ರೆ 40 ಅಡಿ ಸುತ್ತಳತೆ ಹೋಗುತ್ತೆ. 40 ಅಡಿಗೆ ಈಗ ನೀವು 200 ಲೀಟರ್ ಅಂದ್ರೆ ಎಷ್ಟು ತಾಸು ಕೊಡ್ತೀರಾ ಗೌಡ್ರ? 1 ತಾಸ 2 ತಾಸು ಕೊಡ್ತೀರಾ? 2 ತಾಸು. 2 ತಾಸು ಅಂದ್ರೆ 400 ಲೀಟರ್ ಕೊಡ್ತೀರಾ. ಸೊ ಅಷ್ಟು 400 ಲೀಟರ್ ನೀರು ಸಾಕು ನಮ್ಗೆ, ಸಾಕು. ಯಾಕೆ ನಮ್ಗೆ ಇದೆಲ್ಲ ಮಲ್ಚಿಂಗ್ ಇದೆ, ಸಾಯಿಲ್ ಕಾರ್ಬನ್ ಇದೆ, ಅದರಲ್ಲಿ ನೀರ್ನ ಹಿಡಿದಿರ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಇದೆ ಈ ಮಣ್ಣಲ್ಲಿ. ಹಾಗಾಗಿ ಕಡಿಮೆ ನೀರಿನಲ್ಲೂ ಕೂಡ ನೀವು ತೋಟ ಬೆಳಿಬಹುದು. ಓಕೆ ಗೌಡ್ರ. ಈಗ ಕೆಲವರು ಸಾಯಿಲ್ ಕಾರ್ಬನ್ನೇ ಇಲ್ಲ ಮಣ್ಣಲ್ಲಿ ಅಂತಂದ್ರೆ ನೀರು ಹಿಡಿದಿಡೋ ಶಕ್ತಿನೇ ಕಡಿಮೆ ಅದಕ್ಕೆ. ನಾವು ಹಾಕಿದ್ 400 ಲೀಟರ್ ಕೆಳಗಡೆ ಹಿಂಗಾಗಿ ಆಪರೇಟ್ ಆಗಿ ಹೊರಟೋಗ್ಬಿಟ್ರೆ ಗಿಡಗಳು ಸಿಗೋದೇ ಬೆಳೆ ಕಡಿಮೆ ಆಗ್ಬಿಡ್ತದೆ. ನೀರು ಮಣ್ಣಲ್ಲಿ ಹಿಡಿದು ಇಟ್ಕೊಂಡಿದ್ರೆ ಬೇರೆಗೆ ನಿಧಾನ ಸಪ್ಲೈ ಆಗ್ತಾ ತಗೊಳ್ತಾ ಹೋಗ್ತದೆ. ಅದರಿಂದ ನೀರು ಹಿಡಿದಿಡೋ ಕೆಪಾಸಿಟಿ ಇಲ್ಲ ಅಂತ ಅಂದ್ರೆ ಮಾಡ್ತಾರೆ, ಕಷ್ಟ. ಸೊ ಅದಕ್ಕೆ ಮಣ್ಣಲ್ಲಿ ನೀರು ಹಿಡಿದಿಡೋ ಕೆಪಾಸಿಟಿ ಜಾಸ್ತಿ ಮಾಡ್ಬೇಕಂದ್ರೆ ಸಾಯಿಲ್ ಕಾರ್ಬನ್ ಜಾಸ್ತಿ ಮಾಡಬೇಕು. ತಿಪ್ಪೆ ಗೊಬ್ಬರ ಅಂತೀರಿ, ಅದರೆಲ್ಲ ಸಾಯಿಲ್ ಕಾರ್ಬನ್ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ. ಹಂಗಾಗಿ ನೀರು ಹಿಡಿದಿಟ್ಟಿರ್ತದೆ ಅದು. ಈಗ ಇಷ್ಟು ಗಾತ್ರ ಒಂದು ತಿಪ್ಪೆ ಗೊಬ್ಬರ ತಗೊಳ್ಳೋರು, ಇಷ್ಟು ಗಾತ್ರ ಮಣ್ಣು 2 ಬಿಸಿಲಿಗೆ ಇಡ್ರಿ, ಯಾವ್ದು ಬೇಗ ಆಪರೇಟ್ ಆಗ್ತದೆ? ಮಣ್ಣಲ್ಲಿ ಪುಡಿ ಆಗ್ಬಿಡ್ತದೆ 2 ದಿವಸಕ್ಕೆ. ಇದು 200 ಲೀಟರ್ ತೇವಾಂಶ ಹಿಡಿದು ಇಟ್ಕೊಂಡ್ರೆ ತಿಪ್ಪೆ ಗೊಬ್ಬರದಲ್ಲಿ ಸೂಪರ್. ಹಂಗೆ ಸಾಯಿಲ್ ಕಾರ್ಬನ್ ಜಾಸ್ತಿ ಆದಷ್ಟು ಸಾಯಿಲ್ ಹಿಡಿದಿರೋಷ್ಟು, ಜೊತೆಗೆ ಈ ಮೇಲ್ಗಡೆ ಮುಚ್ಚಲಿಕ್ಕೆ ಇರ್ತದೆ, ಎವಾಪರೇಷನ್ ತಡೀತದೆ. ಅದು ಎವಾಪರೇಷನ್ ಲಾಸಸ್ ಕಮ್ಮಿ. ಹಾಗಾಗಿ ನಮಗೆ 2 ಅವರ್ಸ್ ಸಾಕಾಗ್ತದೆ. 2 ಅವರ್ಸ್ ಸಾಕು. ತೆಂಗಿನ ತೋಟಕ್ಕೆ, ಅಡಿಕೆ ತೋಟದಲ್ಲಿ 150-180 ಲೀಟರ್ ಹಾಕಿದ್ದೀನಿ. 180 ಲೀಟರ್ಸ್ ಪರ್ ಅವರ್. 180 ಲೀಟರ್ಸ್ ಪರ್ ಅವರ್. ಅದು ನಿಮ್ಮ ಭೂಮಿ ಬೆಳೆ ಇವೆಲ್ಲ ನೋಡ್ಕೊಂಡು ಅದ್ರಿಂದ ಇದನ್ನ ಡಿಸೈಡ್ ಮಾಡ್ಕೋಬೇಕಷ್ಟೆ. ಭೂಮಿ ಮತ್ತೆ ಇದು ಬೆಳೆ ಎಲ್ಲ ನೋಡ್ಕೊಂಡು ಅದ ಅಂತರ, ಅದ ಸೈಜು ಎಲ್ಲ ಡಿಸೈಡ್ ಮಾಡ್ಕೋಬೇಕು. ಗೌಡ್ರ, ಈಗ ಸೀಬೆ ಬೆಳೆ ಬೆಳೀತಾ ಇದ್ರು ಯಾರಾದ್ರೂ, ಸೀಬೆ ಪಪಾಯ ಬೆಳೀತಾ ಇದ್ರು, ಅದಕ್ಕೆ ನೀರು ಕಮ್ಮಿ ಬೇಕು, ಅವಾಗೆಲ್ಲ ಎಷ್ಟು ಲೀಟರ್ ಹಾಕ್ಬೇಕಾಗುತ್ತೆ? ಸೀಬೆಗೆ ನೀವು ಡ್ರಿಪ್ಪೇ ಸಾಕು ನಿಮ್ಗೆ, ನೀರು ತಿಡಬೇಕು ಕಡಿಮೆ ಇದ್ರೆ. ಸೊ ನೀವು ನೈಸರ್ಗಿಕ ಕೃಷಿನಲ್ಲಿ ಮಾಡ್ತಾ ಇದ್ರಿ, ಎಂಟೈರ್ ಸಾಯಿಲ್ ನೀವು ಫಲವತ್ತತೆ ಮಾಡಬೇಕು ನೈಸರ್ಗಿಕವಾಗಿ ಅಂತಂದ್ರೆ ಸ್ಪ್ರಿಂಕ್ಲರ್ ಇತ್ತು ಬೆಸ್ಟ್. ಹೌದು, ಸ್ಪ್ರಿಂಕ್ಲರ್ಗೆ ಡ್ರಿಪ್ಗೂ ಸ್ಪ್ರಿಂಕ್ಲರ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಡ್ರಿಪ್ಗಿಂತ ಸ್ಪ್ರಿಂಕ್ಲರ್ ಸ್ವಲ್ಪ ಜಾಸ್ತಿ ನೀರು ಕೇಳ್ತದೆ. ಹೌದು, ಸ್ಪ್ರಿಂಕ್ಲರ್ ಜಾಸ್ತಿ ನೀರು ಕೇಳುತ್ತೆ. ಏನೇ ಜಾಸ್ತಿ ಕೇಳಿದ್ರು ಈಗ ಒಂದು ಇದರಲ್ಲಿ ಈಗ ಟೋಟಲ್ ಒಂದು 10,000 ಲೀಟ್ರು ನಿಮ್ಮ ಬೋರಲ್ದು ಈಲ್ಡ್ ಇರ್ತದೆ ಅಂತ ಇಟ್ಕೊಳ್ಳಿ. 10,000 ಅಂತಂದರೆ ಇದಕ್ಕೆ 6,000 ಲೀಟ್ರ್ ತೊಗೊಳ್ತೀನಿ ನಾನು. ನೀವು ಇಲ್ಲಿಗೆ ಅದಕ್ಕೆ 6,000 ಲೀಟ್ರ್. 6,000 ಲೀಟ್ರ್ ಅಷ್ಟೇ ನಾವು ಎಷ್ಟೇ ಕೆಪಾಸಿಟಿ ಹೊಡೆದ್ರು 6,000 ಲೀಟ್ರ್ ಹತ್ರ ನಾವು
ಉಪಯೋಗಿಸ್ತಾ ಇರ್ತೀವಿ. ಈ 4,000 ಉಳಿತದೆ. ಹೌದು. ಬಟ್ ಅದರಲ್ಲಿ ಸ್ಪ್ರಿಂಕ್ಲರ್ನಲ್ಲಿ ಡ್ರಿಪ್ನಲ್ಲಿ ಜಾಸ್ತಿ ತಗೊಳ್ತೇವೆ ನೀರು. ಅದಕ್ಕೆ ಪ್ರೆಷರ್ ಕಡಿಮೆ ಆಗ್ತಲ್ಲ. ಹೌದು. ಇದಕ್ಕೆ ಪ್ರೆಷರು 1 kg ಇಂದ 3 kg ವರೆಗೂ ಓಡ್ತದೆ. ನೀವು ಇದರಲ್ಲಿ ಡ್ರಿಪ್ನಲ್ಲಿ ಬರೀ ಅರ್ಧ kg 1 kg ಪ್ರೆಷರ್ಗೂ ಓಡುತ್ತೆ. ಸಾಕು ಓಡ್ತದೆ. ಇದಕ್ಕೆ 3 kg ಬೇಕೇ ಬೇಕಲ್ಲ? ಇಲ್ಲ 1 kg ಸಾಕು ಮಿನಿಮಮ್. ಇದಕ್ಕೆ 1 kg ಸಾಕು. 1 ರಿಂದ 3 kg ವರೆಗೂ ಓಡ್ತದೆ ಇದು. 2.5 1.5 kg ಎಲ್ಲ ಓಡ್ತದೆ. ಬಟ್ ಪ್ರೆಷರ್ ಜಾಸ್ತಿ ಕೊಟ್ಟಂಗೆ ಡಿಸ್ಚಾರ್ಜ್ ಜಾಸ್ತಿ ಬಿಡ್ತಾ ಹೋಗ್ತದೆ ನಿಮಗೆ. ಪ್ರೆಷರ್ ಜಾಸ್ತಿ ಕೊಟ್ಟಂಗೆ ನೀವು 1 kg ಪ್ರೆಷರ್ಗೆ ಅವರು ಹೆಗ್ಡೆಯವರು ಡಿಸೈನ್ ಮಾಡಿರ್ತಾರೆ 300 ಲೀಟರ್ಸ್ ಪರ್ ಅವರ್ ಅಂತ. 3 kg ಬಂದು ಪ್ರೆಷರ್ ಕೊಡ್ತು, ನಿಮ್ಗೆ ನೀರು ಜಾಸ್ತಿ ಇತ್ತು ಬಂತು ಅಂತ ಅಂದರೆ ಅವಾಗ ಏನಾಗ್ತದೆ 300 kg ಬದಲು 300 ಲೀಟರ್ ಬರ್ತದೆ 400 ಲೀಟರ್ ಕೆಲಸ ಮಾಡೋದು. ಜಾಸ್ತಿ 450 LPG ಬರ್ಬೋದು. ಆವಾಗ ನೀವು ಅಂಥ ಸಂದರ್ಭದಲ್ಲಿ ಡ್ಯೂರೇಷನ್ ಆಫ್ ಇರಿಗೇಷನ್ ಕಡಿಮೆ ಮಾಡ್ಕೊಬೋದು. ನಾವು 2 ಗಂಟೆ ಹಾಯಿಸ್ತಾ ಇದ್ದ ನಂತರ ನೀವು 1 ಗಂಟೆಗೆ ನಿಲ್ಲಿಸ್ಬೋದು. ಅಥವಾ ನೀರು ಕಡಿಮೆ ಬಂತು ಅಂತಂದರೆ ಪ್ರೆಷರ್ ಕಡಿಮೆ ಬರ್ತು ಅಂದರೆ 2 ಗಂಟೆ ಬದಲು 3 ಗಂಟೆ 4 ಗಂಟೆ ಹಿಂಗೆ ಓಡಿಸ್ಬೋದು. ಸೊ ಅನ್ನೆಸರಿಯಾಗಿ ನೀರು ವೇಸ್ಟ್ ಮಾಡೋದು ತಪ್ಪಾಗ್ತದೆ. ಇಷ್ಟೆಲ್ಲ ನಾಲೆಡ್ಜ್ ತಿಳ್ಕೊಂಡಿದ್ರೆ ನೀರನ್ನ ನೀವು ಎಫಿಷಿಯೆಂಟಿಯಾಗಿ ಭೂಮಿಗೆ ಎಷ್ಟು ಬೇಕೋ ಬೆಳೆಗೆ ಎಷ್ಟು ಬೇಕೋ ಅಷ್ಟು ಬೇಕು ನೀರು ಕೊಟ್ಕೋಬೋದು. ನಮಗೆ ಹಾಕಿ ಇಲ್ಲೆಲ್ಲ ರೈತರು ಮಾಡ್ತಾರೆ, ಆನ್ ಮಾಡ್ಬಿಡ್ತಾರೆ, ಹಗಲು ರಾತ್ರಿ ಒಂದೇ ಬ್ಲಾಕಿ ಹೊಡಿತಾ ಇರ್ತದೆ. ಹೌದು, ಹೊಡ್ತಾ ಇರುತ್ತೆ. ಇಲ್ಲೆಲ್ಲ ಹರ್ಕೊಂಡು ಎಲ್ಲ ಹೋಯ್ತಿರ್ತದೆ. ಅವ್ರು ಆರಾಮ ನಿದ್ದೆ ಮಾಡ್ತಿರ್ತಾರೆ. ಕರೆಂಟ್ ಫ್ರೀ, ನೀರು ಫ್ರೀ, ಇನ್ನೇನು ಅವ್ರಿಗೆ ನೀರು ಹೌದು ಅಲ್ಲ. ಅದಕ್ಕೆ ನೀರನ್ನ ತುಂಬಾ ಜೊತೆಗೆ ಅದರಿಂದ ಈ ನೀರು ಒತ್ತಡ ಬೇರುಗಳಿಗೆ ಯಾವಾಗಲೂ ಸಸ್ಯಗಳಿಗೆ ನೀರು ಕಡಿಮೆ ಆದ್ರೇ ರೂಟ್ ಡಿಸೀಸ್ ಕಡಿಮೆ ಇದೆ. ನೀರಿನ ಒತ್ತಡ ಜಾಸ್ತಿ ಆಯ್ತು ಅಂದ್ರೆ ನೀರು ಇದು ಡಿಸೀಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗ ನೀರಿನ ಒತ್ತಡ ಜಾಸ್ತಿ ಆಯ್ತು ಅಂತಂದ್ರೆ ಅದಕ್ಕೆ ಆಮ್ಲಜನಕ ಸಿಗೋದಿಲ್ಲ. ಅವಕ್ಕೆ ನೀರು ಹೆಚ್ಚಾಗಿ ನೀರು ಹೆಚ್ಚಾಗಿ ಕೊಟ್ರೆ ಆ ಸಂಧಿ ವೇಕೆಂಟ್ ಪ್ಲೇಸ್ ಎಲ್ಲ ನೀರು ನಿಂತ್ಕೊಂಡ್ಬಿಟ್ಟು ಅವಕ್ಕೆ ಬ್ಯಾಕ್ಟೀರಿಯಾಸ್ಗೆ ಆಮ್ಲಜನಕ ಸಿಗೋದೇ ಭಾಳ ಕಡಿಮೆ ಆಗ್ಬಿಡ್ತದೆ. ಯಾವಾಗ ಆಮ್ಲಜನಕ ರಹಿತ ವಾತಾವರಣ ಅಂತ ಅಂದರೆ ಆಮ್ಲಜನಕ ರಹಿತ ಬ್ಯಾಕ್ಟೀರಿಯಾಸೇ ಡೆವಲಪ್ ಆಗ್ತವೆ. ನಮ್ಮ ಎಲ್ಲ ಡಿಸೀಸಸ್ ಬರೋದನ್ನು ಕೂಡ ಆಮ್ಲಜನಕ ರಹಿತ ವಾತಾವರಣದಲ್ಲೇ ಡಿಸೀಸಸ್ ಬರೋದು. ರೂಟ್ ಡಿಸೀಸಸ್ ಬರೋದು ಆಮ್ಲಜನಕ ರಹಿತ ವಾತಾವರಣದಲ್ಲೇ ಎಲ್ಲ ಡಿಸೀಸಸ್ ಉಪಯೋಗಿಸೋದು. ನಮ್ಮ ಮೀಥೇನ್ ಗ್ಯಾಸ್ ಮಾಡ್ತೀವಿ, ಅದು ಗೊಬ್ಬರ ಗ್ಯಾಸಲ್ಲಿ. ಅದು ಆಮ್ಲಜನಕ ಅನೈರೋಬಿಕ್ ಬ್ಯಾಕ್ಟೀರಿಯಾಸ್, ಅನೈರೋಬಿಕ್ ಬ್ಯಾಕ್ಟೀರಿಯಾಸ್ನಿಂದ ಮೀಥೇನ್ ಉಪಯೋಗ ಆಗೋದು. ಅನೈರೋಬಿಕ್ ಬ್ಯಾಕ್ಟೀರಿಯಾಸ್ ಇಸ್ ರೂಟ್ ಕಾಸ್ ಫಾರ್ ಆಲ್ ಡಿಸೀಸಸ್ ಇನ್ ದಿ ಸಾಯಿಲ್. ಸಾಯಿಲ್ ಒಳಗಡೆ ರೂಟ್ಗಳು ಕೊಳೆ ರೋಗ ಅದು ಇದು ಬರ್ತಕ್ಕಂಥದ್ದು ಅನೈರೋಬಿಕ್ ಬ್ಯಾಕ್ಟೀರಿಯಾಸಿಂದಲೇ ಬರೋದು. ಅದು ಅರೇಬಿಕ್ ಬ್ಯಾಕ್ಟೀರಿಯಾಸಿಂದ ಬರಲ್ಲ. ನಮ್ಮ ಎಲ್ಲ ವ್ಯವಸಾಯನೂ ಅರೇಬಿಕ್ ಬ್ಯಾಕ್ಟೀರಿಯಾಸ್ ಮೇಲೇ. ಅರೇಬಿಕ್ ಬ್ಯಾಕ್ಟೀರಿಯಾಸೇ ಭೂಮಿ ಫಲವತ್ತತೆ ಮಾಡ್ಬೇಕಾದ್ರೆ ಅರೇಬಿಕ್ ಬ್ಯಾಕ್ಟೀರಿಯಾಸನೇ ರೂಟ್ ಕಾಸ್. ಎಲ್ಲ ಭೂಮಿಗೆ ಈ ಎಲೆಗಳು ತರಗು ಪರಗೆಲ್ಲ ತಿಂದು ಅದನ್ನ ಫಲವತ್ತತೆಗೆ NPK 108 ಮಿನರಲ್ಸ್ ಇರ್ತಾವ ಎಲ್ಲನೂ ಕನ್ವರ್ಟ್ ಮಾಡಿ ಬೇಕಂದಾಗ ಒದಗಿಸ್ತಾವೆ ಈ ಬ್ಯಾಕ್ಟೀರಿಯಾಸ್. ಅರೇಬಿಕ್ ಬ್ಯಾಕ್ಟೀರಿಯಾಸ್, ಅನೈರೋಬಿಕ್ ಬ್ಯಾಕ್ಟೀರಿಯಾಸ್. ಅನೈರೋಬಿಕ್ ಬ್ಯಾಕ್ಟೀರಿಯಾಸ್ ಅಂತಂದ್ರೆ ಕಾಯಿಲೆಗಳು ಬರಕ್ಕೆ ಹಿಡಿತಾರೆ. ಹೌದು. ಸೊ ಅದರಿಂದಾಗಿ ನೀರು ಎಷ್ಟು ಮಿತಮಯ. ನೀರು ಒತ್ತಡ ಮಾಡೋದಕ್ಕಿಂತ ನೀರು ಶಾರ್ಟೇಜ್ ಮಾಡೋದು ಅನುಕೂಲ. ನೀರು ಒತ್ತಡ ಮಾಡಬಾರ್ದು. ನಿಮಗೆ ನೀರು ಕಡಿಮೆ ಕೊಡ್ರಿ. ಆ ಕಡಿಮೆ ಕೊಟ್ಟಿದ್ನ ಅಂತರಗಳು ಕಡಿಮೆ ಕೊಡು ಹಾಕ್ರಿ. ನೀವು ಒತ್ತಡ ಒಂದೇ ಸರಿ ನೀರು ತುಂಬಿಟ್ರು 15 ದಿವಸಕ್ಕೊಂದು ನೀರು ಕೊಡೋ ಬದಲು ಕಡಿಮೆ ನೀರು ಕೊಡ್ರಿ. 1 ವಾರಕ್ಕೊಮ್ಮೆ ಕೊಡ್ರಿ. 1 ವಾರ 4 ಸರಿ ಕೊಡ್ರಿ. 4 ಸರಿ ಕೊಡೋ ಬದಲು ಸ್ವಲ್ಪನೇ 10 ದಿವಸದಲ್ಲಿ ಕೊಡ್ರಿ. ಅಂದ್ರೆ ನೀವೇನ್ ಹೇಳ್ತೀರ ಅಂದ್ರೆ ಗೌಡ್ರೆ, ಈಗ ಕೆಲವರು ಬೋರ್ ಆನ್ ಮಾಡ್ಬಿಟ್ಟು 6 ಅವರ್ 7 ಅವರ್ ಒಂದ್ಸತಿ ಕೊಡೋದು, 3 ಅವರ್ ಒಂದ್ಸತಿ ಈಗ ಕೊಡಿ, ಇನ್ನೊಂದು 3 ಅವರ್ ಒಂದ್ಸರಿ 10 ಪೀರಿಯಡ್ ಅಲ್ಲಿ ಕೊಡ್ರಿ. ಅದು ಎಷ್ಟು ಬೇಕೋ ಅಷ್ಟು ನೀರು ಯಾವಾಗಲೂ ಸಿಗ್ತದೆ ರೂಟ್ಗೆ. ಅದು ಒಳ್ಳೇದು, ಒಳ್ಳೆ ಸಿಸ್ಟಮ್ ಅದು. ಹೌದು. ಒಟ್ಟಿಗೆ ಕೊಟ್ಬಿಟ್ರೆ ಏನಾಗುತ್ತೆ, ಬೇರೆ ಎಷ್ಟಿರ್ತದೆ ಅಷ್ಟು ನೀರು ಕಾಣುತ್ತೆ, ಇನ್ನು ಮಿಕ್ಕಿದ ಆವಿಯಾಗಿ ಹೋಗ್ತದೆ, ಕೆಳಗೆ ಹೋಗ್ತದೆ. ಅಂಡರ್ ರೂಟ್ ಝೋನ್ ಇಂದ ಕೆಳಗೆ ಕೊಟ್ಟೋಗ್ತದೆ. ಸುಮ್ಮನೆ ವೇಸ್ಟ್ ಅಲ್ವಾ ನೀರು. ನಿಮ್ ಪ್ರಕಾರ ಗೌಡ್ರೆ ರೂಟ್ ಝೋನ್ ಅಂದ್ರೆ ಎಷ್ಟು ಅಡಿ ಆಳದವರೆಗೂ ಇರುತ್ತೆ? ಅದು ಕ್ರೈಪ್ ಅಂತದ ಟೈಪ್ ಆಫ್ ಕ್ರಾಪ್ ಮೇಲೆ. ಈಗ ಈ ಟಾಪ್ ರೂಟ್ ಇರ್ತಲ್ಲ, ಅದರಲ್ಲಿ 2.5 ಅಡಿ 3 ಅಡಿ ಸಾಕು. ಟಾಪ್ ರೂಟ್ 2.5 ಅಡಿ 3 ಅಡಿ ಟಾಪ್ ರೂಟ್. ಇದೇನಂತಂದ್ರೆ ನಮ್ಮ ಮೇಲ್ಗಡೆಗೆ ನೀರು ಆವಿ ಆಗೋದನ್ನ ಎಷ್ಟು ತಡಿತೀವಿ ಅಷ್ಟು ನೀರು ಕೊಟ್ಕೊಂಡು ಸಾಕು. ಬಾಕಿದು ಟೆಂಪರೇಚರ್ ಜಾಸ್ತಿ ಆದಂಗೆ ಅಡಿನಲ್ಲಿ ಮಳೆಗಾಲದಲ್ಲಿ ಹೋಗಿ ಕೆಳಗಡೆ ಭೂಮಿ ಮಣ್ಣೇನಿರ್ತಲ್ಲ ಅದು ಹೀಟ್ ಟೆಂಪರೇಚರ್ ಜಾಸ್ತಿ ಆದಂಗೆ ಅದ್ರ ಆವಿ ರೂಪದಲ್ಲಿ ಮಣ್ಣಿನ ಸಂದಿಲೆಲ್ಲ ಬರ್ತಾ ಇರ್ತದೆ. ಅದು ಆಪರೇಷನ್ ಆಗ್ತಾ ಇರ್ತದೆ. ಆಪರೇಷನ್ ತಡೀತದೆ ಅದು. ಇದು ನಮ್ಮ ಮೇಲ್ಗಡೆ ಎಷ್ಟು ಆಪರೇಷನ್ ತಡೆಯೋಕ್ಕಷ್ಟು ಎಷ್ಟು ಒದ್ದೆ ಮಾಡಬೇಕು, ಮತ್ತು ತರಗುಗಳು ಕರಗೋದಕ್ಕೆ
ತಿನ್ನೋದಕ್ಕೆ ಎಷ್ಟು ತೇವಾಂಶ ಅಷ್ಟು ಕೊಟ್ಕೊಂಡ್ರೆ ಸಾಕು. ಹ್ಮ್. ಬಾಕಿದ ರೂಟು ಕೆಪ್ಲರಿ ಆಕ್ಷನ್ಲಿ ಭೂಮಿ ಬರ್ತದಲ್ಲ, ಹ್ಮ್. ಅದನ್ನ ಈ ರೂಟ್ಗಳು ಮರಗಳು ಉಪಯೋಗಿಸ್ಕೊಳ್ತಾವೆ. ಉಪಯೋಗಿಸೋಣಂತ. ಅದು ಉಪಯೋಗ ಬೀಳ್ತದೆ, ಹಾ. ಇದು ಉಪಯೋಗ ಬೀಳ್ತಲ್ಲ. ಈ ಎಕ್ಸ್ಟ್ರಾ ಸಿಕ್ಕಾಪಟ್ಟೆ ನೀರು ಜಾಸ್ತಿ ಕೊಟ್ಟರು ನೀರು ವೇಸ್ಟ್, ಎಲ್ಲ ವೇಸ್ಟ್. ಹೌದು, ಅದ್ ನಿಜ. ಗೌಡ್ರೆ, ಮತ್ತೆ ಇನ್ನೊಂದು, ಈಗ ನಮ್ಗೆ ಹೋದ ವರ್ಷ ಮಳೆ ಚೆನ್ನಾಗಾಯ್ತು, ಕರೆಕ್ಟ್ ಅಲ್ಲ ಗೌಡ್ರೆ? ಸೊ ಅದ್ರ ಹಿಂದಿನ ವರ್ಷ ಬರಗಾಲನೇ, ಆಕ್ಚುಲಿ ಅಂತ ಮಳೆ ಆಗ್ಲಿಲ್ಲ. ಕೆಲವು ಒಂದೊಂದ್ ಟೈಮ್ ಈಗ ಒಂದಷ್ಟು ಈಗ ನಮ್ಗೆ ಮುಂದಕ್ಕೆನ ಮರಗಾಲ ಬಂದ್ಬಿಟ್ರೆ